ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಜ್ಯೋತಿ ಕುಲಕರ್ಣಿ. ಜ್ಯೋತಿ ಕುಲಕರ್ಣಿ, ಜೋರಾಗೆ ಬರಲಿ ಚೆನ್ನಾಗಿ. ನನ್ನ ಹೆಸರು ಜ್ಯೋತಿ ಕುಲಕರ್ಣಿ. ಹಾಂ, ಎಲ್ಲಿ ತಾವಿರೋದು? ಪದ್ಮನಾಭನಗರ. ಪದ್ಮನಾಭನಗರ, ಓಕೆ. ನಾವು ನಿಮಗೆ ವಿಘ್ನೇಶ್ವರ ಸ್ತೋತ್ರ ಸಂಧಿ 28ನೇ ಸಂಧಿಯಲ್ಲಿ, ಹರಿಕಥಾಮೃತ ಸಾರದ 28ನೇ ಸಂಧಿ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಶುರು ಮಾಡಲ? ರೆಡಿ ಇದ್ದೀರಾ? ರೆಡಿ, ಓಕೆ. ಮೊದಲನೇ ಪ್ರಶ್ನೆ ತಮಗೆ, ಗಣೇಶನು ಮಹೇಶ ಸಂಭವನು ಹೇಗೆ? ಗಣೇಶನು ಮಹೇಶ ಸಂಭವನು ಹೇಗೆ? ರುದ್ರದೇವರಿಂದ ಶಿರಚ್ಛೇದನವನ್ನು ಹೊಂದಿ ಅದೇ ರುದ್ರದೇವರಿಂದ ಗಜಮುಖವನ್ನು ಪಡೆದ ಗಣೇಶನು ಮಹೇಶ ಸಂಭವ ಎನಿಸಿಕೊಂಡು ಅಂತ ಪ್ರಖ್ಯಾತಿ ಪಡೆದುಕೊಂಡ. ಇನ್ನೊಂದು ಬಾರಿ ಇದನ್ನು ನಾನು ಎಲ್ಲ ನೀಟಾಗಿ ಹೇಳ್ಬಿಡ್ತೀನಿ. ನೀವು ಹೇಳಿದ್ದು ಸರಿ ಇದೆ, ಆದರೆ ಇನ್ನೊಂದ್ಸಲಿ ಹೇಳ್ಬಿಡೋಣ, ಓಕೆ? ಗಣೇಶನು ಮಹೇಶ ಸಂಭವ ಹೇಗೆ ಅಂದರೆ, ನೀವು ಹೇಳಿದ್ರಿ ರುದ್ರದೇವರಿಂದ ಶಿರಚ್ಛೇದನವನ್ನು ಹೊಂದಿದ ನಂತರ ಪುನಃ ಅದೇ ರುದ್ರದೇವರಿಂದ ಗಜಮುಖವನ್ನು ಪಡೆದು ಪ್ರಖ್ಯಾತನಾದ, ಅದರಿಂದ ಮಹೇಶ ಸಂಭವ ಅಂತ ಹೆಸರು ಬಂತು ಅಂತ ಸರಿಯಾದ ಉತ್ತರ. ಇನ್ನು ತಮಗೆ ಎರಡನೇ ಪ್ರಶ್ನೆಗೆ ಹೋಗ್ಬೋದಾ? ಒಟ್ಟಿನಲ್ಲಿ ಗಣೇಶಂದೇ ಇಲ್ಲಿರೋದೇ ವಿಘ್ನೇಶ್ವರ ಸ್ತೋತ್ರ ಸಂಧಿ, ಗಣೇಶನೇ ಬರ್ತಾ ಇರ್ತಾನೆ. ಗಣೇಶನು ಯಾರ ಕರುಣೆಗೆ ಪಾತ್ರನಾದನು? ಗಣೇಶನು ವೇದವ್ಯಾಸರ ಕರುಣೆಗೆ ಪಾತ್ರನಾದನು. ವೇದವ್ಯಾಸರ ಕರುಣೆಗೆ ಪಾತ್ರನಾದನು, ಸರಿಯಾದ ಉತ್ತರ. ಸಿದ್ಧವಿದ್ಯಾಧರ ಗಣ ಸಮಾರಾಧ್ಯನೆ, ಸಿದ್ಧವಿದ್ಯಾಧರ ಗಣ ಸಮಾರಾಧ್ಯನೆ, ಬುದ್ಧಿ ವಿದ್ಯಾ ಧ್ಯಾನ ಬಲ ಪರಿಶುದ್ಧ ಭಕ್ತಿ ಕೊಡು, ರಕ್ತವಾ ಸದ್ವಯ ವಿಭೂಷಣ ದೇವನೇ, ಸಕ್ತ ಮಾಡು ಮನ ಭಾಗವತ ಶಾಸ್ತ್ರದಲ್ಲಿ, ವಿಘ್ನರಾಜನೇ ನಿನಗೆ ವಂದನೆ, ವಿಘ್ನರಾಜನೇ ನಿನಗೆ ವಂದನೆ, ಷಣ್ಮುಖಾನನುಜನೇ ವ್ಯಾಸ ಕರುಣ ಪಾತ್ರನೇ, ವಿಘ್ನರಾಜನೇ ನಿನಗೆ ವಂದನೆ. ಯಾರ ಕರುಣ ಪಾತ್ರ ಅಂತ ಹೇಳಿದ್ರೆ ನೀವು ವೇದವ್ಯಾಸ ಕರುಣೆ ಪಾತ್ರ. ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಪವರ್ಗ ಎಂದರೇನು? ಅಪವರ್ಗ ಎಂದರೇನು? ವೈಕುಂಠವನ್ನು ಅಪವರ್ಗ ಎಂದು ಕರೆಯುವರು. ವೈಕುಂಠ ಲೋಕವನ್ನು, ಸರಿಯಾದ ಉತ್ತರ. ವೈಕುಂಠ ಲೋಕವನ್ನು ಅಪವರ್ಗ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ತಾವು ತಮ್ಮದೇ ಆದಂತಹ ಏನಾದ್ರು ಒಂದು ಹವ್ಯಾಸಗಳಿದೆ ನಮಗೆ? ನಾವು ಸಂಘಕ್ಕೆ ಬರ್ತೀವಿ, ಹೌದು. ಹಾಂ, ಅದಲ್ಲದ ಹಾಗೆ ತಮ್ಮ ಒಂದು ವಿಶೇಷವಾದಂಥ ಏನಾದರೂ ಒಂದು ವೈಯಕ್ತಿಕವಾದಂಥ ಒಂದೇನಾದ್ರು ಸಾಧನೆ ಇದೆನಾ? ಇಲ್ಲ, ಈಗ ಮಾಡ್ತಾ ಇರೋದೇ ಒಂದು ಸಾಧನೆ ಅಂತ ಹೇಳ್ಬಿಡಿ ಅಲ್ವಾ? ಈಗ ಮಾಡ್ತಾ ಇರೋದೇ ಒಂದು ಹೌದು ಸಾಧನೆ. ಯಾಕೆಂದರೆ ಈಗ ನೀವು ಪಾತ್ರ ಇಲ್ಲಿ ಒಂದು ರಥೋತ್ಸವದಲ್ಲಿ ಪಾತ್ರಕೊಂಡ್ರಲ್ಲ, ಅದು ದೊಡ್ಡದು, ಅದು ಒಂದು ಸಾಧನೆ. ಹಾಂ, ಓಕೆ. ಮುಂದೆ ಕೊನೆ ಪ್ರಶ್ನೆಗೆ ಹೋಗಲ ನಾನು. ಯಾವ ಜ್ಞಾನವನ್ನು ಅರುಪು ಎಂದು ಗಣೇಶನನ್ನು ಕೇಳಲಾಗಿದೆ? ಯಾವ ಜ್ಞಾನವನ್ನು ಅರುಪು ಎಂದು ಗಣೇಶನನ್ನು ಕೇಳಲಾಗಿದೆ? ಪಂಚಭೇದ ಜ್ಞಾನವನ್ನು ಅರುಪು ಎಂದು ಗಣೇಶನನ್ನು ಕೇಳಲಾಗಿದೆ. ಪಂಚಭೇದ ಜ್ಞಾನವನ್ನು ಕೊಡು ಅಂತ ಹೇಳಿ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಳ್ಳಲಾಗಿದೆ, ಸರಿಯಾದ ಉತ್ತರ. ಗಣೇಶ ನೋಡ್ರಿ, ಸಿದ್ಧಿವಿನಾಯಕ, ಇದಕ್ಕೆ ಆಕಾಶಕ್ಕೆ ಅಧಿಪತಿ, ಅವಕಾಶಕ್ಕೆ ಅಧಿಪತಿ. ಅದಕ್ಕೆ ಅವನನ್ನು ಏನಂತಂದರೆ ಮೊದಲು ಹೇಳ್ತಾರೆ, ಮೊದಲು ಒಂದಿಪೆ ನಿಮಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲು ಒಂದಿಪೆ ನಿಮಗೆ ಗಣನಾಥ. ಅದನ್ನು ನಮಗೆ ಏನಂದ್ರೆ ಅವನನ್ನು ತಿಳ್ಕೊಳ್ಳೋದು. ಯಾವುದೇ ಕಾರ್ಯ ಆಗಬೇಕಾದ್ರೂ ಕೂಡ, ಮದುವೆಯಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಕಾರ್ಯ ಆಗಬೇಕಾದ್ರೆ ಏನು ಮಾಡ್ತಾರೆ, ಮೊದಲು ಸಿದ್ಧಿವಿನಾಯಕನ ನಾವು ಸ್ತೋತ್ರವನ್ನು ಮಾಡಬೇಕು. ಅಂದರೆ ಎಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ನಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ.
ಕೃಪಾಕರೇಶ ಕೃತಜ್ಞ ಕಾಮದ ಕಾಯೊ ಕೈ ಪಿಡಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನತ್ರಯ ಪ್ರದ ಬಂಧ ಮೋಚಕ ಸುಮನ ಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆಲ ಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೆ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಸುವುದೆಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು ನಮೋ ನಮೋ ಗುರುವರ್ಯ ವಿಬುಧೋತ್ತಮ ವಿವರ್ಜಿತ ನಿದ್ರಕಲ್ಪ ದ್ರುಮನೆನಿಪ ಭಜಕರಿಗೆ ಬಹುಗುಣ ಭರಿತ ಶುಭ ಚರಿತ ಉಮೆಯ ನಂದನ ಪರಿಹರಿಸ ಮಮತೆ ಬುದ್ಧ್ಯಾದಿಂದ್ರಿಯಗಳ ಕ್ರಮಿಸಿದಣಿಸುತ್ತಲಿಹವು ಭವದೊಳಗಾವ ಕಾಲದಲ್ಲಿ ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯತು